ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ 2009 ಪಿ ಡಿ ಒ ಪ್ರಶ್ನೆ ಪತ್ರಿಕೆ ಇದಾಗಿದೆ. 2009 ಪಿ ಡಿ ಒ ಇಂಗ್ಲೀಷ್ ಪೇಪರು. ಸೊ ಫಸ್ಟ್ ಕ್ವಶನ್ ಹೀಗಿದೆ. ಸೊ ಕ್ವಶನ್ಗಳು ನೋಡ್ತಾ ಹೋದಾಗೆ ಇದೇ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬರ್ತವೆ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ, ಫಾರ್ ಎಕ್ಸಾಂಪಲ್ ಗ್ರಾಮರ್ ಅಂತ ನಾವು ನೋಡ್ತಾ ಹೋದಾಗ ಐಡಿಯಮ್ಸ್ ಆಗಿರ್ಬೋದು, ಅಥವಾ ಈ ಒಂದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಆಗಿರ್ಬೋದು, ಅಥವಾ ನೋಡ್ತಾ ಹೋಗಿ ವರ್ಬ್ಸ್ಗಳಾಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಈ ರೀತಿ ನಾವು ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಆ್ಯಂಡ್ ಅದರ ಮೇಲೆ ನಾವು ಯಾವ ರೀತಿ ಸ್ಟಡಿಯನ್ನು ಮಾಡಬೇಕಾಗುತ್ತೆ, ಅದರ ಒಂದು ಕಂಪ್ಲೀಟ್ ಮಾಹಿತಿ ನಾವು ತಿಳ್ಕೊಳ್ಳೋದ್ರಿಂದ ಆ ಒಂದು ಎಕ್ಸಾಮ್ಸ್ಗಳಿಗೆ ಯೂಸ್ ಆಗ್ತಕ್ಕಂಥದ್ದು ಒಂದು ಪರ್ಪಸ್ಸು. ಸೊ ಇಲ್ಲ ನೋಡ್ತಾ ಹೋದಾಗ ಯಾವ ಒಂದು ಕಂಟೆಂಟ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಬೋದು. ಆ್ಯಂಡ್ ಆ ಕಂಟೆಂಟ್ನ ಫುಲ್ಲು ನಾವು ಸ್ಟಡಿ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ಕ್ವಶನ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡಿ. ನಾವೆಲ್ಸ್ ಅಡಾಪ್ಟೆಡ್ ಫಾರ್ ದ ಸ್ಟೇಜ್ ಹ್ಯಾವ್ ನೆವರ್ ರಿಯಲಿ ಬೀನ್ ಮೈ ಕಪ್ ಆಫ್ ಟೀ. ದ ಐಡಿಯಮ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ದ ಐಡಿಯಮ್ಗೆ ಸಂಬಂಧಪಟ್ಟಂಥ ಕ್ವಶನ್ ಇದಾಗಿದೆ. ಸೊ ಐಡಿಯಮ್ ಅಂತ ಹೇಳಿದಾಗ ಕನ್ನಡನ ನುಡಿಗಟ್ಟುಗಳು ಅಂತ ಹೇಳ್ತೀವಲ್ಲ. ಸೊ ನುಡಿಗಟ್ಟಿನ ಒಳ ಅರ್ಥ, ಫಾರ್ ಎಕ್ಸಾಂಪಲ್ ನುಡಿಗಟ್ಟಲ್ಲೇ ಕ್ವಶನೇ ಬೇರೆ ಇರುತ್ತೆ, ಅದರ ಒಳ ಅರ್ಥನೇ ಬೇರೆ ಇರುತ್ತಲ್ವ. ಸೊ ಅದೇ ರೀತಿ ಈ ಒಂದು ಇಂಗ್ಲೀಷಲ್ಲೂ ಸಹ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿರಿ, ನಾವೆಲ್ ಅಡಾಪ್ಟೆಡ್ ಫಾರ್ ದ ಸ್ಟೇಜ್ ಆಫ್ ನೆವರ್ ರಿಯಲಿ ಬೀನ್ ಮೈ ಕಪ್ ಆಫ್ ಟೀ ಅಂತ ಕೊಟ್ಟಿದ್ದಾರೆ. ಸೊ ನಾವೆಲ್ಗೂ ಕಪ್ ಆಫ್ ಟೀಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಐಡಿಯಮ್ ಇದೋ ಅದರ ಅರ್ಥನೇ ಬೇರೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ನೋಡಿ, ನಾವೆಲ್ಸ್ ಅಂದರೆ ಕಾದಂಬರಿಗಳು. ನಾವೆಲ್ಸ್ ಅಡಾಪ್ಟೆಡ್ ಫಾರ್ ಅ ಸ್ಟೇಜ್ ಮೀನ್ಸ್ ಈ ಒಂದು ಸ್ಟೇಜ್ ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇರ್ತಕ್ಕಂಥದ್ದು. ಸೊ ನೆವರ್ ರಿಯಲಿ ಬೀನ್ ಮೈ ಕಪ್ ಆಫ್ ಟೀ. ಸೊ ನಾಟಕ ಡ್ರಾಮಾ ಏನಿದೆಯೋ ನಾವು ನೋಡಿರ್ಬೋದು, ಡ್ರಾಮಾಗಳನ್ನ ಸ್ಟೇಜ್ ಮೇಲೆ ಆಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಅಥವಾ ಅದೊಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದೇ ನಾವೆಲ್ಸ್ ಕಾದಂಬರಿಗಳನ್ನ ಓದೋದಕ್ಕೆ ಚೆಂದ ಹೊರತು ಅದನ್ನು ಡ್ರಾಮಾ ಮಾಡೋದಕ್ಕೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ಅಲ್ಲ. ಹಾಗಾಗಿ ಇಲ್ಲಿ ನೆವರ್ ರಿಯಲಿ ಬೀನ್ ಮೈ ಕಪ್ ಆಫ್ ಟೀ ಅದು ಇಷ್ಟ ಆಗೋದಿಲ್ಲ ಅಂತಕ್ಕಂಥ ನೆವರ್. ಇಲ್ಲಿ ಬೀನ್ ಮೈ ಕಪ್ ಆಫ್ ಟೀ ಅಂದರೆ ಇಷ್ಟ ಆಗ್ತಕ್ಕಂಥ ಒಂದು ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳ್ತೀವಿ. ನೆವರ್ ಅಂತ ಕೊಡಿದ್ರೆ ಇಲ್ಲ ಅಂತ ಅರ್ಥ ಬರುತ್ತೆ. ಸೊ ಅದು ಚೆನ್ನಾಗಿರೋದಿಲ್ಲ, ಲೈಕ್ ಆಗೋದಿಲ್ಲ. ಇದರ ಒಂದು ಅರ್ಥ ಏನಂತಂದರೆ ನಾಟ್ ಟು ಒನ್ಸ್ ಟೇಸ್ಟ್. ಅದು ಯಾರಿಗೂ ನಾಟ್ ಟು ಒನ್ಸ್ ಪ್ರತಿಯೊಬ್ಬರಿಗೂ ಅಥವಾ ಯಾರೊಬ್ಬರಿಗೂ ಅದು ಇಷ್ಟ ಆಗೋದಿಲ್ಲ ಅಂತಕ್ಕಂಥ ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಎ, ನಾಟ್ ಟು ಒನ್ಸ್ ಟೇಸ್ಟ್. ನೆವರ್ ರಿಯಲಿ ಬೀನ್ ಮೈ ಕಪ್ ಆಫ್ ಟೀ ಇದರ ಒಂದು ಅರ್ಥ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ಲೀಡ್ ಟು ಅಚೀವ್ಮೆಂಟ್ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನು? ಪೇಷನ್ಸ್ ಮೀನ್ಸ್ ತಾಳ್ಮೆ ಅಂತ ಹೇಳ್ತೀವಿ, ಸ್ಲೋ ಇಟ್ ಮೀನ್ಸ್. ಆ್ಯಂಡ್ ಪರ್ಸಿವರೆನ್ಸ್ ಅಂತ ಹೇಳಿದ್ರೆ ಪರಿಶ್ರಮ, ಹಾರ್ಡ್ ವರ್ಕ್, ಸತತವಾಗಿ ನಾವು ಪರಿಶ್ರಮ ಮಾಡ್ತಕ್ಕಂಥದ್ದು ಅಥವಾ ಕಷ್ಟಪಡ್ತಕ್ಕಂಥದ್ದು, ಪಟ್ಟಿಡಿದ ಛಲ ಬಿಡದೆ ಮಾಡ್ತಕ್ಕಂಥದ್ದು ನಾವು ಅಂತ ಹೇಳ್ತೀವಲ್ಲ. ಸೊ ಅದು ಪರ್ಸಿವರೆನ್ಸ್ ಅಂತ ಆಗುತ್ತೆ. ಸೊ ಇದರ ಅರ್ಥ ಏನಾಗುತ್ತೆ? ಸೊ ಪೇಷನ್ಸು ಮತ್ತು ಪರಿಶ್ರಮ ಇಟ್ ಮೀನ್ಸ್ ಅದೇ ತಾಳ್ಮೆ ಮತ್ತು ಕಠಿಣವಾದ ಪರಿಶ್ರಮ ಇದ್ದರೆ ಏನಾಗುತ್ತೆ? ಲೀಡ್ ಟು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದರ ಅರ್ಥ ಏನು? ದೇರ್ ಆರ್ ಟೂ ಸೈಡ್ಸ್ ಟು ಎವ್ರಿ ಕ್ವೆಶನ್. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ದೇರ್ ಇಸ್ ನೋ ಟೈಮ್ ಲೈಕ್ ದ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದೇರ್ ಆರ್ ಟೂ ಸೈಡ್ಸ್ ಟು ಎವ್ರಿ ಕ್ವಶನ್ ಇದು ಬರೋದಿಲ್ಲ. ದೇರ್ ಇಸ್ ನೋ ಟೈಮ್ ಲೈಕ್ ದ ಪ್ರೆಸೆಂಟ್ ಇದು ಸಹ ಆನ್ಸರ್ ಆಗೋದಿಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪೇಷನ್ಸ್ ಆ್ಯಂಡ್ ನಾನು ಹೇಳಿದಾಗೆ ತಾಳ್ಮೆ ಮತ್ತು ಒಂದು ಕಠಿಣವಾದ ಪರಿಶ್ರಮ, ಛಲ ಇದರ ಮಾತ್ರ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಇದು ಒಂದು ರೀತಿಲಿ ಸರಿ ಹೋದರೆ, ಇದರ ಒಂದು ನಿಯರ್ ಆದಂಥ ಒಂದು ಅರ್ಥ ಅಂತ ಹೇಳಿದ್ರೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಆಪ್ಷನ್ ಬಿ ಏನಿದೆಯೋ, ಸ್ಲೋ ಇಟ್ ಮೀನ್ಸ್ ಪೇಷನ್ಸ್, ತಾಳ್ಮೆ, ಸ್ಲೋ ನಿಧಾನವಾಗಿ ಅಂತಕ್ಕಂಥದ್ದು, ಆ್ಯಂಡ್ ಸ್ಟಡಿ ಮೀನ್ಸ್ ದ ರೇಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಮೈ ನೈಬರ್ ಅಲಾಂಗ್ ವಿತ್ ಹರ್ 2 dogs ಡ್ಯಾಶ್ ಅಕ್ರಾಸ್ ದ ಪಾಸ್ಟರ್ ಡೈಲಿ ಅಂತ ಕೊಟ್ಟಿದ್ದಾರೆ. ಮೈ ನೈಬರ್ ಅಲಾಂಗ್ ವಿತ್ ಹರ್ 2 dogs ಏನಾಗಿರೋದು? ನನ್ನ ನೈಬರ್ ಅವರು ಏನು ಮಾಡ್ತಾರೆ? 2 ಡಾಗ್ಸ್ ಜೊತೆ ವಾಕ್ ಮಾಡ್ತಾರೆ. ವಾಕ್ ಈಸ್ ವಾಕಿಂಗ್. ಸೊ ಡಾಗ್ಸ್ ಫ್ಲೂರಲ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ವಾಕ್ಸ್ ಅಕ್ರಾಸ್ ದ ಪಾಸ್ಟರ್ ಡೈಲಿ. ಆಪ್ಷನ್ ಎ ವಾಕ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಪಿಕ್ ಔಟ್ ದ ಆಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಿಸರ್ವ್, ಕನ್ಸರ್ವ್, ಎಂಗೇಜ್, ಪ್ರೊಟೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ 4 ವರ್ಡ್ಸ್ಗಳೇನಿದೆಯೋ ಅದರಲ್ಲಿ ಪ್ರಿಸರ್ವ್ ಅಂತ ಹೇಳಿದರೆ ರಕ್ಷಣೆ ಮಾಡ್ತಕ್ಕಂಥದ್ದು ಅದನ್ನು ಅಲ್ವಾ. ಸೊ ಪ್ರಿಸರ್ವ್ ಮತ್ತು ಪ್ರೊಟೆಕ್ಟ್ ಇದೆಲ್ಲ ಒಂದು ಸಿನೋನಿಯಮ್ಸಲ್ಲಿ ಬರ್ತವೆ, ಒಂದು ಅರ್ಥದಲ್ಲಿ ಬರ್ತಕ್ಕಂಥದ್ದು. ಇಟ್ ಫಾರ್ ಎಕ್ಸಾಂಪಲ್ ಪ್ರಿಸರ್ವ್ ಮಾಡ್ತಕ್ಕಂತೀವಿ. ಆ್ಯಂಡ್ ಕನ್ಸರ್ವ್ ಅಂದರೆ ಈ ಒಂದು ನೀರನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಪ್ರೊಟೆಕ್ಟ್ ಅಂದರೆ ಅದನ್ನು ಸಹ ರಕ್ಷಣೆ ಮಾಡ್ತಕ್ಕಂಥ. ಇಟ್ ಮೀನ್ಸ್ ಇವೆಲ್ಲ ಒಂದು ಸೇವ್ ಮಾಡ್ತಕ್ಕಂಥ ಒಂದು ಅರ್ಥದಲ್ಲಿ ಬರುತ್ತೆ. ಎಂಗೇಜ್ ಅಂತಕ್ಕಂಥ ಇದಕ್ಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ವರ್ಡು. ಸೊ ಹಾಗಾಗಿ ಆನ್ಸರ್ನ ನಾವು ಆಪ್ಷನ್ ಸಿನ ತೊಗೊಳ್ಬೇಕಾಗುತ್ತೆ ಹ್ಯಾಡ್ ಒನ್ ಔಟಲ್ಲಿ.
ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಿರಣ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್, ಹಿ ಗಾಟ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್, ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಯ್ನಾಗಿ ನಾವು ನೋಡ್ತಾ ಹೋದಾಗೆ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ನು, ಮೇಯ್ನಾಗಿ ಒಂದು ಕ್ವಶನು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ PDO ಆಗಿರ್ಬೋದು, FDSDL ಆಗಿರ್ಬೋದು, ಅಥವಾ ಈ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮಲ್ಲೇ ಆಗಿರ್ಬೋದು, ಏನು 35 ಮಾರ್ಕ್ಸ್ ಇಂಗ್ಲೀಷ್ ಕೊಡ್ತಾರೋ ಈ ಒಂದು 35 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಕಂಪಲ್ಸರಿ ಕೊಡ್ತಾರೆ ಈ ಒಂದು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಕಿರಣ ಈಸ್ ಅ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್, ಹಿ ಗಾಟ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್, ದ ಅಪ್ರೋಪ್ರಿಯೇಟ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ನಾವು ಆರ್ಟಿಕಲ್ಸ್ ಬಗ್ಗೆ ನೋಡ್ತಾ ಹೋದಾಗೆ ನೋಡಿ ಎ ಆ್ಯಂಡ್ ದ 3 ಆರ್ಟಿಕಲ್ಸು ಬರ್ತಕ್ಕಂಥ ಇಂಗ್ಲೀಷಲ್ಲಿ ಬರ್ತಕ್ಕಂಥದ್ದು ಎ, ಹ್ಯಾನ್ ಆ್ಯಂಡ್ ದ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ 2 ಥರ ಬರುತ್ತೆ, ಒಂದು ಡೆಫಿನೆಟ್ ಆರ್ಟಿಕಲ್ ಮತ್ತು ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ 2 ಥರ ನೋಡ್ತೀವಿ. ಎ ಆ್ಯಂಡ್ ಆ್ಯನ್ ಏನಿದೆಯೋ ಇದನ್ನು ನಾವು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ, ದಾನ ಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕೇಳ್ತೀವಿ. ಸೊ ಇದು ಸಹ ಕೇಳ್ತಾರೆ, ಡೆಫಿನೆಟ್ ಯಾವುದು ಇನ್ಡೆಫಿನೆಟ್ ಆರ್ಟಿಕಲ್ಸ್ ಯಾವುದು ಅಂತ ಎಕ್ಸಾಮಲ್ಲಿ ಮೇಯ್ನ್ ಕ್ವಶನ್ಸ್ ಬರಬಹುದು. ಸೊ ಡೆಫಿನೆಟ್ ಆರ್ಟಿಕಲ್ ದ, ಇನ್ಡೆಫಿನೆಟ್ ಆರ್ಟಿಕಲ್ಸ್ ಬಂದು ಎ ಆ್ಯಂಡ್ ಆ್ಯನ್ ಅಂತಕ್ಕಂಥ 2 ಬರುತ್ತೆ. ಆ್ಯಂಡ್ ಹಾಗಾದರೆ ಇಲ್ಲಿ ಎ ಮತ್ತು ಹ್ಯಾನು ಮತ್ತು ದಾನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡ್ತಾ ಹೋದಾಗ, ಯೂಸ್ ಆಫ್ ಏನಾಗಿ ಎಲ್ಲಿ ಯೂಸ್ ಮಾಡ್ತೀವಿ, ಫಸ್ಟು ಎವ್ರಿ ಸಿಂಗ್ಯುಲರ್ ನೌನ್ ವಿಚ್ ಸ್ಟಾರ್ಟ್ಸ್ ವಿತ್ ಕಾನ್ಸೋನೆಂಟ್ಸ್ ಸ್ಟಾರ್ಟ್ಸ್ ವಿತ್ ಅ ಅಂತಕ್ಕಂಥ ಒಂದು ಇದರಲ್ಲಿ, ಅಂದರೆ ಸಿಂಗ್ಯುಲರ್ ಎಲ್ಲಿರುತ್ತೋ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಟಾರ್ಟ್ಸ್ ವಿತ್ ಕಾನ್ಸೋನೆಂಟ್ಸ್ ನಮ್ಗೆ ಗೊತ್ತಿದೆ, ಒಟ್ಟು 26 ಏನು ಆಲ್ಫಾಬೆಟ್ ಇದೆಯೋ ಆಲ್ಫಾಬೆಟಲ್ಲಿ 5 ವೋವೆಲ್ಸಲ್ಲಿ ಬರುತ್ತೆ, ಇನ್ನು 21 ಕಾನ್ಸೋನೆಂಟ್ ಬರುತ್ತೆ. ಈ ಕಾನ್ಸೋನೆಂಟ್ಸ್ ಇದರಲ್ಲಿ ಬರ್ತಕ್ಕಂಥದ್ದು ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ಕೊಡ್ತೀವಿ ನೋಡಿ, ಸಿ ಎತಿ ಕ್ಯಾಟ್, ಸಿ ಅಂತಕ್ಕಂಥದ್ದು ಕಾನ್ಸೋನೆಂಟು, ಡಿ ಕಾನ್ಸೋನೆಂಟು, ಪೆನ್ ಪಿ ಕಾನ್ಸೋನೆಂಟು, ಎಚ್ ಕಾನ್ಸೋನೆಂಟ್ ವರ್ಡು, ಸಿ. ಸೊ ಇಲ್ಲೆಲ್ಲ ನಾವು ಏನು ಮಾಡ್ತೀವಿ, ಅದಕ್ಕಿಂತ ಸ್ಟಾರ್ಟಿಂಗಲ್ಲಿ ಫಸ್ಟು ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಕಡೆ ಯೂಸ್ ಮಾಡ್ತೀವಿ ಎಲ್ಲ ಅಂತೇಳಿದ್ರೆ ನೋಡಿ ಇಲ್ಲಿ ಎವ್ರಿ ಸಿಂಗ್ಯುಲರ್ ನೌನ್ ವಿಚ್ ಸ್ಟಾರ್ಟ್ಸ್ ವಿತ್ ಇ ಆರ್ ಯು ಸ್ಟಾರ್ಟ್ಸ್ ವಿತ್ ಅ. ಫಾರ್ ಏನಂತ ಹೇಳಿದರೆ ನಾವು ಓವೆಲ್ಸ್ ಅಲ್ಲಿ ಬಳಸ್ತಕ್ಕಂಥದ್ದು ಯಾನು ಓವೆಲ್ಸ್ ಮುಂದೆ, ಆ್ಯಂಡ್ ಎ ಬಳಸ್ತಕ್ಕಂಥದ್ದು ಕಾನ್ಸನೆಂಟ್ಸಲ್ಲಿ ಅಂತ ನಾವು ನೋಡಿದ್ವಿ, ಇಲ್ಲಿ ಕಾನ್ಸನೆಂಟಲ್ಲಿ ಬಳಸ್ತೀವಿ ಅಂತ. ಆದರೆ ಇಲ್ಲಿ ಎ ಯೂನಿವರ್ಸಿಟಿ, ಎ ಯುರೋಪಿಯನ್, ಎ ಯೂನಿಫಾರ್ಮ್, ಎ ಯುಟೆನ್ಸಿಲ್ ಅಂತ ಬಳಸ್ತೀವಿ. ಯಾಕೆ ಅಂತ ಹೇಳಿದಾಗ ನೋಡಿ ಇಲ್ಲಿ ಎ ಅಂತಕ್ಕಂಥ ಸೌಂಡ್ ಏನಿದೆಯೋ ಅಲ್ಲಿ ನಾವು ಯೂನಿವರ್ಸಿಟಿ ಯು ಅಂತ ಯೂಸ್ ಮಾಡ್ತೀವಿ. ಸೊ ಅ ಯೂನಿವರ್ಸಿಟಿ, ಅ ಯುರೋಪಿಯನ್, ಅ ಯೂನಿಫಾರ್ಮ್, ಯು. ಓಕೆ, ಸೊ ಇಲ್ಲಿ ಯು ಅಂತಕ್ಕಂಥದ್ದು ಏನಿದೆಯೋ ಅದು ಒಂದು ಕಾನ್ಸನೆಂಟ್ ಸೌಂಡಲ್ಲಿ ನಾವು ಪ್ರೊನೌನ್ಸ್ನ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಅಲ್ಲಿ ಇ ಮತ್ತು ಯು ಎಲ್ಲ ಕಡೆ ಯೂಸ್ ಮಾಡೋದಿಲ್ಲ. ಸೊ ಕೆಲವೊಂದು ಇದರಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡಿ, ಎವ್ರಿ ಸಿಂಗ್ಯುಲರ್ ನೌನ್ ವಿಚ್ ಸ್ಟಾರ್ಟ್ಸ್ ವಿತ್ ಓ ಬಟ್ ಸೌಂಡ್ಸ್ ಲೈಕ್ ವಿ, ಎ 1 ರೂಪಿ, 1 ಐಡ್, 1 ವೇ. ಓಕೆ, ಸೊ ಓ ಅಂತಕ್ಕಂಥದ್ದು ಇದು ಓವೆಲ್ಸಲ್ಲಿ ಬರುತ್ತೆ, ಬಟ್ ಆದ್ರೂ ಸಹ 1 ಅಂತಕ್ಕಂಥ ಒಂದು ಇದರಲ್ಲಿ ನಾವೇನು ಮಾಡ್ತೀವಿ, ಏನ ಯೂಸ್ ಮಾಡ್ತೀವಿ. ಇದೇ ಥರ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳ್ತಕ್ಕಂಥದ್ದು ಎಕ್ಸಾಮ್ಸ್ಗಳಲ್ಲೂ ಸಹ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯನ್ ಎಲ್ಲಿ ಯೂಸ್ ಮಾಡ್ತೀವಿ, ಓವೆಲ್ಸ್ ಸೌಂಡ್ಗಳಲ್ಲಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಎ ಇ ಐ ಓ, ಇದು ಐ ಎ ಇ ಐ ಓ ಯು, ಇದನ್ನು ನಾವು ಓವೆಲ್ಸ್ ಅಂತ ಹೇಳ್ತೀವಿ. ಇದರ ಹಿಂದೆ ನಾವು ಈ ಒಂದು ಆ್ಯನನ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಹೈ, ಆ್ಯನ್ ಏರ್, ಆ್ಯನ್ ಇಂಕ್ ಪಾಟ್. ಸೊ ಈ ರೀತಿ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಇಲ್ಲೂ ಸಹ ಕೆಲವೊಂದು ಕಡೆ ನಾವೇನು ಮಾಡ್ತೀವಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಆ್ಯನ್ ಎಮ್ ಪಿ, ಆ್ಯನ್ ಎಮ್ ಎಲ್, ಇದು ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿದರು. ಆ್ಯನ್ ಎಸ್ ಎಚ್ ಓ, ಎಸ್ ಸೌಂಡ್ ಲೈಕ್ ಎ ಇನ್ ಸ್ಟಾರ್ಟಿಂಗ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಎಸ್ ಎಮ್ ಎಮ್. ಸೊ ಇಲ್ಲಿ ಎಮ್ ಪಿ, ಎಮ್ ಎಲ್ ಎ, ಎಸ್ ಎಚ್ ಓ ಇದನ್ನೇ ಸ್ಪೆಸಿಫಿಕ್ಕಾಗಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ಆ್ಯನ್ ಎಮ್ ಎ, ಆ್ಯನ್ ಹಾನರ್, ಆ್ಯನ್ ಹಾನೆಸ್ಟ್ಗೆ ಎಚ್ ಓ ಏನಿದೆಯೋ, ಸೊ ನೋಡಿ ಆನೆಸ್ಟ್ ಓ ಬೇರೆ ಬರುತ್ತೆ, ಎ ಬೇರೆ ಬರುತ್ತೆ, ಎಚ್ ಓ ಆನೆಸ್ಟ್. ಸೊ ಇಲ್ಲೂ ಸಹ ಆ ಸೌಂಡ್ ಬರುತ್ತಲ್ಲ, ಸೊ ಹಾಗಾಗಿ ನಾವು ಇಲ್ಲೂ ಸಹ ಆ್ಯನ್ನ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಓನ್ಲಿ ಕೌಂಟಬಲ್ ಸಿಂಗ್ಯುಲರ್ ನೌನ್ ಟೇಕ್ ಎ ಆರ್ ಆ್ಯನ್ ವಿತ್ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಕೌಂಟಬಲ್ ಸಿಂಗ್ಯುಲರ್ ನಾವು ಏನು ಯೂಸ್ ಮಾಡ್ತೀವಿ, ಆ್ಯಂಡ್ ಆ್ಯನು ಸಹ ಯೂಸ್ ಮಾಡ್ತೀವಿ. ಸಿಂಗ್ಯುಲರ್ ಎಲ್ಲಿರುತ್ತೋ ಇಟ್ ಮೀನ್ಸ್ ಏಕವಚನ ಬರುತ್ತೋ ಅಲ್ಲಿ ನಾವು ಎ ಆ್ಯನ್ನ ಯೂಸ್ ಮಾಡ್ತಕ್ಕಂಥದ್ದು ಮೇಯ್ನಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಷ್ಟು ಬಂದು ಎ ಎನ್ಗೆ ಸಂಬಂಧಪಟ್ಟಂತೆ ನೋಡಿ, ಇದರಲ್ಲೇ ಅವ್ರು ಕನ್ಫ್ಯೂಷನ್ ಮಾಡಿ ಕೊಡ್ತಕ್ಕಂಥದ್ದು, ಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೊಡೋದಿಲ್ಲ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾನ್ಸನೆಂಟ್ಸ್ ಇಂದ ಯೂಸ್ ಮಾಡ್ತೀವಿ. ಆ್ಯಂಡ್ ಇ ಮತ್ತು ಯು ಕಂಡು ಬರ್ತಾರಲ್ಲ, ಸೊ ಅಲ್ಲೂ ಸಹ ನಾವು ಕೆಲವೊಂದು ಕಡೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಯೂಸ್ ಮಾಡೋದಿಲ್ಲ ನೋಡಿ, ಇಲ್ಲಿ ಎ ಜಿ ಜಿ ಎಗ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಎಗ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು ಹ್ಯಾನ್ ಎಗ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಯುರೋಪಿಯನ್, ಸೊ ಯುರೋಪಿಯನ್ಗೆ ನಾವು ಏನು ಮಾಡಿದ್ದೀವಿ, ಇಲ್ಲಿ ಎಗ್ಗೆ ಎಗ್, ಈ ಜಿ ಜಿ ಎಗ್ ಇದೆಯಲ್ಲ ಎ, ಸೊ
ಸೌಂಡ್ ಯೂಸ್ ಮಾಡಿದ್ವಿ. ಇಲ್ಲಿ ಯೂನಿವರ್ಸ್ ಯು ಅಂತಕ್ಕಂಥದ್ದು ಒಂದನ್ನ ನೋಡಿ, ಯು ಅಂತ ಹೇಳಿದಾಗ ಇಲ್ಲಿ ವೈ ಯು. ಸೊ ಇಲ್ಲಿ ಇದು ವೈ ಅಂತಕ್ಕಂಥದ್ದು ಕಾನ್ಸನೆಂಟ್. ಸೊ ಯುರೋಪಿಯನ್, ಯೂನಿವರ್ಸಿಟಿ, ಯು ವೈ ಯು. ಸೊ ಈ ರೀತಿ ನಾವು ಅರ್ಥ ಮಾಡಿಕೊಂಡು ಅಲ್ಲಿ ನಾವು ಏನೋ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಒನ್ ಅಂತಕ್ಕಂಥದ್ದು ಸಹ ಅಷ್ಟೇ, ಒನ್. ಸೊ ಓ ಅಂತಕ್ಕಂಥದ್ದು ಇದನ್ನು ನಾವು ₹1, ಒನ್ ಎಲ್ಲಿ ಯೂಸ್ ಮಾಡ್ತೀವೋ ಅಲ್ಲೂ ಏನ ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಎ ಅಂತಕ್ಕಂಥದ್ದು ಸಿಂಗ್ಯುಲರಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಇನ್ನು ಮೇಯ್ನಾಗಿ ದಾ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ ದಾನ ಮೇಯ್ನಾಗಿ ಯೂಸ್ ಮಾಡ್ತಕ್ಕಂಥದ್ದು ವಿತ್ ದ ನೇಮ್ ಆಫ್ ಕೆಲಾಸ್ಟ್ರಲ್ ಬಾಡೀಸ್. ಸೊ ಸನ್ ಆಗಿರ್ಬೋದು, ಮೂನ್ ಆಗಿರ್ಬೋದು, ಅರ್ತ್, ಸ್ಟಾರ್ಸ್, ಇಲ್ಲೆಲ್ಲ ನಾವು ದಾನ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದ ಸನ್ ರೈಸ್ ಇನ್ ದ ಈಸ್ಟ್. ಓಕೆ, ಸೊ ಡೈರೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಮತ್ತು ಏನು ಹೇಳ್ತಾ ಹೋದರೆ ಬಿಫೋರ್ ದ ನೇಮ್ಸ್ ಆಫ್ ಶಿಪ್ಸು, ಟ್ರೈನ್ಸು, ಸೀಸು, ಓಷಿಯನ್ಸು, ಕ್ಯಾನಲ್ಸು, ಲೇಕ್ಸ್, ಮೌಂಟೇನ್ಸು. ಸೊ ಇಟ್ ಮೀನ್ಸ್ ಇವೆಲ್ಲ ಒಂದು ನೌನ್ಸ್ಗೆ ಸಂಬಂಧಪಟ್ಟಂಥ ವರ್ಡ್ಗಳು. ಸೊ ನೌನ್ಗಳಲ್ಲಿ ಬರುತ್ತೋ ಅಲ್ಲೆಲ್ಲ ನಾವು ದಾನ ಯೂಸ್ ಮಾಡ್ತಾ ಹೋಗ್ತೀವಿ ಡೆಫಿನೆಟ್ ಆರ್ಟಿಕಲ್ ಆಗಿ. ಸೊ ಫಾರ್ ಎಕ್ಸಾಂಪಲ್ ಇನ್ನು ಹೇಳ್ತಾ ಹೋದರೆ ದ USA, ದ ಪಂಜಾಬು. ಸೊ ಇದು ಕಂಟ್ರೀಸ್ಗೆ ಸಂಬಂಧಪಟ್ಟಂಥ ಒಂದು ವರ್ಡ್ಗಳಾಗಿರುತ್ತೆ. ಇಟ್ ಮೀನ್ಸ್ ಆಲ್ಮೋಸ್ಟ್ ನಾವು ನೋಡ್ತಾ ಹೋದರೆ ನೌನ್ಗಳು ಎಲ್ಲಿ ಕಂಡು ಬರುತ್ತೋ ಸೊ ನೌನ್ಗಳಲ್ಲಿ ನಾವು ಜಾಸ್ತಿ ದಾನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದೇ ರೀತಿ ನಾವು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕಿರಣ್ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ಸೊ ಇನ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ, ಸೊ ಇನ್ನು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಇನ್ ಅಂತ ಇದೆ. ಇನ್ ಮೀನ್ಸ್ ಇದು ಬಂದು ಓವೆಲ್ ಸೌಂಡು. ಸೊ ಓವೆಲ್ ಸೌಂಡಲ್ಲಿ ಏನು ಮಾಡ್ತೀವಿ ನಾವು ಹ್ಯಾಂಡ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಹ್ಯಾಂಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಹಿ ಗಾಟ್ ಡ್ಯಾಶ್ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್. ಸೊ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಮೇಯ್ನು ಇಲ್ಲಿ ಇನ್ನೊಂದು ಪಾಯಿಂಟ್ ಇರೋದು ಮಿಸ್ ಮಾಡಿದೆ. ಏನಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಮೇಯ್ನ್ ಆಗಿ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪಾಸಿಟಿವ್ ಡಿಗ್ರಿ, ಕಂಪೇರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ 3 ಬರ್ತಕ್ಕಂಥದ್ದು. ಗುಡ್, ಬೆಟರ್, ಬೆಸ್ಟ್ ಅಂತಕ್ಕಂಥದ್ದಾಗಿರ್ಬೋದು. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟು, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಸೊ ಬೆಸ್ಟ್, ಮೋಸ್ಟ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಈ ಸೂಪರ್ಲೇಟಿವ್ ಡಿಗ್ರಿಯ ಬ್ಯಾಕ್ ಸೈಡ್ ಏನು ಬರುತ್ತೆ ನೋಡಿ, ಸೂಪರ್ಲೇಟಿವ್ ಡಿಗ್ರಿ ಈಸ್ ಯೂಸ್, ಸೂಪರ್ಲೇಟಿವ್ ಡಿಗ್ರಿ ಈಸ್ ಫಾಲೋಡ್ ಬೈ ದ ಅಂತಕ್ಕಂಥದ್ದು. ಸೊ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ಕ್ಲಾಸ್. ಸೊ ಬೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಡಿಗ್ರಿ, ಅದರ ಹಿಂದೆ ಬರ್ತಕ್ಕಂಥದ್ದು ದ ಅಂತಕ್ಕಂಥದ್ದನ್ನ ನಾವು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಹಾಗಾಗಿ ನಾವು ಇದಕ್ಕೆ ಆನ್ಸರ್ನ ನೋಡ್ತಾ ಹೋದಾಗೆ ಬೆಸ್ಟ್ ಅಂತಕ್ಕಂಥದ್ದು ಇದು ಸೂಪರ್ಲೇಟಿವ್ ಡಿಗ್ರಿಲಿ ಇರ್ತಕ್ಕಂಥದ್ದು. ಸೂಪರ್ಲೇಟಿವ್ ಡಿಗ್ರಿ ಯಾವುದೇ ಬಂದರೂ ಅಷ್ಟೇ ಬೆಸ್ಟು, ಮೋಸ್ಟು ಇದೆಲ್ಲ ಬರ್ತಕ್ಕಂಥದ್ದು ಹಿಂದೆ ನಾವೇನು ಮಾಡ್ತೀವಿ ದಾನ ಯೂಸ್ ಮಾಡ್ತಕ್ಕಂಥದ್ದು. ಆಪ್ಷನ್ ಇಸ್ ಆ್ಯನ್ ಆ್ಯಂಡ್ ದ. ಆಪ್ಷನ್ ಸಿ ಹ್ಯಾಂಡ್ ಮತ್ತು ದಾನ ಯೂಸ್ ಮಾಡ್ತೀವಿ. ಸೊ ಎಲ್ಲೇ ಹೋದರೂ ಅಷ್ಟೇ, ಯಾವುದೋ ಒಂದು ಸೆಂಟೆನ್ಸ್ ತೊಗೊಂಡ್ರು ಅಷ್ಟೇ, ಸೊ ಎಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಇರುತ್ತೋ ಅದರ ಫಸ್ಟ್ ನಾವು ದಾನ ಯೂಸ್ ಮಾಡಿ ಆ ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ದ ನಾಯ್ಸ್ ಫ್ರಿಟೆಂಡ್ ದ ಹಾರ್ಸ್, ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್ ಐತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಏನಿದೆಯೋ ಸೊ ಅದಕ್ಕೆ ಸಂಬಂಧಪಟ್ಟಂಥದ್ದು. ದ ನಾಯ್ಸ್ ಫ್ರಿಟೆಂಡ್ ದ ಹಾರ್ಸ್, ದಿಸ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆ್ಯಸ್. ಸೊ 4 ಆಪ್ಷನ್ ಏನು ಕೊಟ್ಟಿದ್ದಾರೋ ಇಲ್ಲ ನೋಡ್ತಾ ಹೋದರೆ ಸೆಂಟೆನ್ಸ್ಗೂ ಆನ್ಸರ್ಗೂ ನೋಡ್ತಾ ಹೋದಾಗ ಫಸ್ಟ್ ನೋಡಿ ಇಲ್ಲಿ ಹ್ಯಾಡ್ ಬೀನ್, ಹ್ಯಾಸ್ ಬೀನ್ ಕೊಟ್ಟಿದ್ದಾರೆ. ಹ್ಯಾಡ್ ಬಿನ್, ಹ್ಯಾಸ್ ಬಿನ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಸೆಂಟೆನ್ಸಲ್ಲೂ ಸಹ ಹ್ಯಾಡ್ ಅಥವಾ ಹ್ಯಾಸ್ ಅಥವಾ ಹ್ಯಾವ್ ಅಂತಕ್ಕಂಥದ್ದು ಪದ ಇರಲೇಬೇಕಾಗುತ್ತೆ. ಸೊ ಅದು ಕೊಟ್ಟಿಲ್ಲ, ಇವೆರಡು ತಪ್ಪಾಗ್ತಕ್ಕಂಥದ್ದು. ಇನ್ನು ವಾಸ್ ಬೀಯಿಂಗ್ ಅಂತ ಕೊಟ್ಟಿದ್ದಾರೆ. ಬೀಯಿಂಗ್ ING ಫಾರ್ಮ್ ಒಂದು ಸೆಂಟೆನ್ಸಲ್ಲಿ ಬಂದಿದೆ ಅಂತ ಹೇಳಿದರೆ ಈ ಒಂದು ING ಫಾರ್ಮು ಈ ಕೊಟ್ಟಿರ್ತಕ್ಕಂಥ ಕ್ವಶನ್ ಸೆಂಟೆನ್ಸಲ್ಲೂ ಸಹ ING ಇರಲೇಬೇಕು. ಆವಾಗ ನಾವು ಬೀಯಿಂಗ್ ಅಂತಕ್ಕಂಥ ನಾವು ಹ್ಯಾಡ್ ಮಾಡ್ತೀವಿ. ಸೊ ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಆ್ಯಂಡ್ ನೆಕ್ಸ್ಟು ದ ಹಾರ್ಸ್ ವಾಸ್ ಫ್ರಿಟೆಂಡ್ ಬೈ ದ ನಾಯ್ಸ್, ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಹ್ಯಾಡು, ಹ್ಯಾಸ್ ಬಿನ್ನು ಇದೆಲ್ಲ ಹ್ಯಾವ್ ಅಥವಾ ಹ್ಯಾಸ್ ಅಂತ ಕೊಟ್ಟಿದ್ರೆ ಹೆಲ್ಪಿಂಗ್ ವರ್ಬನ್ನು ಸೆಂಟೆನ್ಸಲ್ಲಿ ಕೊಟ್ಟಿದ್ರೆ ತೊಗೊಳ್ಬೇಕು. ಆ್ಯಂಡ್ ಬೀಯಿಂಗ್ ಅಂತ ಸೇರಿಸ್ಬೇಕಂತ ಹೇಳಿದ್ರೆ ಸೆಂಟೆನ್ಸಲ್ಲಿ ING ಫಾರ್ಮಲ್ಲಿ ವರ್ಬ್ ಇದ್ದರೆ ನಾವು ಬೀಯಿಂಗ್ನ ತೊಗೊಳ್ತೀವಿ. ಸೊ ಅದು ಸಹ ಇಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಟು ಗಿವ್ ಸಮ್ವನ್ ಅ ಪೀಸ್ ಆಫ್ ಯುವರ್ ಮೈಂಡ್ ಮೀನ್ಸ್, ಟು ಗಿವ್ ಸಮ್ವನ್
a piece of your mind means to clear your mind of doubts, to give a sound scolding, to calm your temper, to break the ice ಅಂತ ಕೊಟ್ಟಿದ್ದಾರೆ. ಸೊ ಟು ಗಿವ್ ಸಮ್ ಒನ್ ಅ ಪೀಸ್ ಆಫ್ ಯುವರ್ ಮೈಂಡ್, ನಿಮ್ಮ ಮೈಂಡಲ್ಲಿ ಒಂದು ಇದಿರಬೇಕಂತ ಹೇಳಿದರೆ ಸೊ ಅದರ ಅರ್ಥ ಏನು? ಆನ್ಸರ್ ಟು ಗಿವ್ ಅ ಸೌಂಡ್ ಸ್ಕಾಲ್ಡಿಂಗ್, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ದ ಸಿನೋನಿಮ್ ಆಫ್ ಅಮಿಲರೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಮಿಲರಾಯ್ಟ್, ಡಿಕೆ, ಇಂಪ್ರೂವ್, ಡೈ, ಸಕ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಅಂತ ಹೇಳಿದರೆ ಸೊ ಇದು ಸಿನೋನಿಯಮ್ಸ್ ಆಗಿನ ಸಮಾನಾರ್ಥಕ ಪದವನ್ನು ಕೇಳಿದರೆ ಸೊ ಡೈರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಅದರ ಅರ್ಥ ಏನಂತ ನಿಮಗೆ ಗೊತ್ತಾಗುತ್ತೆ. ಇಂಪ್ರೂವ್, ಆಪ್ಷನ್ ಬಿ, ಇಂಪ್ರೂವ್ ಅನ್ನೋ ಅರ್ಥದಲ್ಲಿ ಬರ್ತಕ್ಕಂಥದ್ದು. ದ ಆಪೋಸಿಟ್ ಆಫ್ ಎಪೆಮೆರಾಲ್ ಅಂತ ಕೊಟ್ಟಿದ್ದಾರೆ. ಇದರ ಒಂದು ವಿರುದ್ಧ ಪದ ಆಪೋಸಿಟ್ ವರ್ಡು ಸ್ಪಿರಿಚುವಲ್, ಎಥಿಕಲ್, ಪರ್ಮನೆಂಟ್, ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಬಲ್ ಇದೆ ಒಂದು ವಿರುದ್ಧ ಆಪೋಸಿಟ್ ವರ್ಡ್, ಆಪ್ಷನ್ ಡಿ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಪದ ವರ್ಡ್ ಯಾವುದು ಅಂತ ಹೇಳಿದರೆ ಹೋಮೋಜೀನಿಯಸ್ಗೆ ಸರಿಯಾದಂಥ ಒಂದು ವರ್ಡ್ ಅಂತ ಹೇಳಿದರೆ ಹೋಮೋಜೀನಿಯಸ್, ಆಪ್ಷನ್ ಡಿ ಏನಿದೆಯೋ ಆಪ್ಷನ್ ಡಿ. ಸೊ ಇಲ್ಲಿ ಜೀನಿಯಸ್ಗೆ NEOUS ಜೀನಿಯಸ್ ಇದು ಸರಿಯಾಗಿರ್ತಕ್ಕಂಥ ಒಂದು ಇದು ಹೋಮೋಜೀನಿಯಸ್, HOMOGENEOUS ಹೋಮೋಜೀನಿಯಸ್. ಆ್ಯಂಡ್ ನೆಕ್ಸ್ಟ್ ಡ್ಯಾಶ್ ಆಫ್ ಇಂಪೆಂಡಿಂಗ್ ಡೇಂಜರ್ ಹಿ ವಿಲ್ ನಾಟ್ ಆಂಟಿಸಿಪೇಟ್ ಇಟ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಆಫ್ ಇಂಪೆಂಡಿಂಗ್ ಡೇಂಜರ್ ಹಿ ವಿಲ್ ನಾಟ್ ಆಂಟಿಸಿಪೇಟ್ ಇಟ್ ಇಫ್ ಯು ಹ್ಯಾವ್ ವಾರ್ಮ್ಡ್ ಹಿಮ್ ಅನ್ಲೆಸ್ ಯು ವಾರ್ಮಿಂಗ್, ಅಂಟಿಲ್ ಯು ಹ್ಯಾವ್ ವಾರ್ಮ್ಡ್ ಹಿಮ್ ಅನ್ಲೆಸ್ ಯು ವಾರ್ಮ್ಡ್ ಹಿಮ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಅನ್ಲೆಸ್ ಯು ವಾರ್ಮ್ ಹಿಮ್, ಅನ್ಲೆಸ್ ಯು ವಾರ್ನ್ ಹಿಮ್ ಆಫ್ ಇಂಡಿಪೆಂಡಿಂಗ್ ಡೇಂಜರ್ ಹಿ ವಿಲ್ ನಾಟ್ ಆಂಟಿಸಿಪೇಟ್ ಇಟ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದ ನೆಗೆಟಿವ್ ಪ್ರಫಿಕ್ಸ್ ಫಾರ್ ದ ವರ್ಡ್ ಗ್ಲೋರಿಯಸ್ ಈಸ್, ಗ್ಲೋರಿಯಸ್ಗೆ ಆಪೋಸಿಟ್ ವರ್ಡ್ ಯಾವುದು ಅಂತ ಹೇಳಿದರೆ ಅನ್ಗ್ಲೋರಿಯಸ್, ಡಿಸ್ಗ್ಲೋರಿಯಸ್, ಇನ್ಗ್ಲೋರಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ, ಇನ್ಗ್ಲೋರಿಯಸ್, ಆಪ್ಷನ್ ಸಿ, ಗ್ಲೋರಿಯಸ್, ಇನ್ಗ್ಲೋರಿಯಸ್. ಆ್ಯಂಡ್ ವಿಚ್ ಆಫ್ ದ ಗಿವನ್ ಪೇರ್ ಆಫ್ ವರ್ಡ್ಸ್ ಈಸ್ ಸಿಮಿಲರ್ ಟು ದ ಫಾಲೋಯಿಂಗ್? ಅಪ್ಯಾಥಿ, ಇಂಡಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಅಪ್ಯಾಥಿ, ಇಂಡಿಫರೆನ್ಸ್. ಸೊ ಅಪ್ಯಾಥಿ, ಇಂಡಿಫರೆನ್ಸ್ ಇದು ಒಂದು ಸಮಾನಾರ್ಥಕ ಪದಕ್ಕೆ ಇರ್ತಕ್ಕಂಥ ಒಂದು ಸಿನೋನಿಮ್ಸ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಸಮಾನಾರ್ಥಕ ಪದ ಅಂತ ಹೇಳಿದ್ರೆ ಬೊನಾಫೈಡ್, ಜೆನ್ಯೂನು ಅಂತಕ್ಕಂಥದ್ದು ಈ ಒಂದು ಬೊನಾಫೈಡ್, ಜೆನ್ಯೂನು ಇವೆರಡು ಸಹ ಒಂದು ಸಮಾನಾರ್ಥಕ ಪದ ಅಥವಾ ಸಿನೋನಿಯಮ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿನೋನಿಯಮ್ಸು, ಸೊ ಅದಕ್ಕೆ ಇದು ಒಂದು ಮ್ಯಾಚ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ರೆವರೆಂಟ್ಲಿ ಮೀನ್ಸ್, ರೆವರೆಂಟ್ಲಿ ಅಂತ ಅಂದ್ರೇನು? ಟು ಅನೈ ಡೀಪ್ಲಿ, ಟು ಲವ್ ಡೀಪ್ಲಿ, ಟು ಇರಿಟೇಟ್ ಡೀಪ್ಲಿ, ಟು ರೆಸ್ಪೆಕ್ಟ್ ಡೀಪ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆವರೆಂಟ್ಲಿ ಅಂತ ಹೇಳಿದ್ರೆ ಟು ರೆಸ್ಪೆಕ್ಟ್ ಡೀಪ್ಲಿ, ಆಪ್ಷನ್ ಡಿ ಏನಿದೆಯೋ ಟು ರೆಸ್ಪೆಕ್ಟ್ ಡೀಪ್ಲಿ ಅಂತಕ್ಕಂಥದ್ದು. ಆ್ಯಂಡ್ ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಇಲ್ಲಿ ಕೇಳಿರ್ತಕ್ಕಂಥದ್ದು. ಪ್ರಿಸರ್ವೆನ್ಸ್ ಅಲ್ಲ, ಪರ್ಸೆವರೆನ್ಸ್ಗೆ ಒಂದು ಸರಿಯಾದಂಥ ಒಂದು ವರ್ಡು. ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಕ್ವಶನ್ ನೋಡಿದ್ವಿ ನಾವು, ಪೇಷನ್ಸ್ ಆ್ಯಂಡ್ ಪರ್ಸೆವರೆನ್ಸ್. ಸೊ ಇಲ್ಲೇ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡು ಸಹ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸರಿಯಾದಂಥ ಒಂದು ಸ್ಪೆಲ್ಲಿಂಗ್ ಅಂತ ಹೇಳಿದರೆ ಪರ್ಸೆವರೆನ್ಸ್, ಆಪ್ಷನ್ ಸಿ. ನೆಕ್ಸ್ಟ್ ದೇರ್ ಆರ್ 4 flyovers coming up in our area with 3 soon to open and more in the pipeline. The underlined words mean ಅಂತ ಕೊಟ್ಟಿದ್ದಾರೆ. ದೇರ್ ಆರ್ 4 flyovers coming up in our area, 4 ಫ್ಲೈಓವರ್ಸ್ ಆಗ್ತಾ ಇದೆ. ನೆಕ್ಸ್ಟು ವಿತ್ 3 ಸೂನ್ ಟು ಓಪನ್, 3 ಏನಾಗ್ತಾಯಿದೆ ಈಗ ತಕ್ಷಣಕ್ಕೆ 3 ಓಪನ್ ಆಗ್ತಿದೆ. ಆ್ಯಂಡ್ ಮೋರ್ ಇನ್ ದ ಪೈಪ್ಲೈನ್ ಅಂದರೆ ಇನ್ನೊಂದು ಏನಿದೆಯೋ ಸೊ ಅದು ಇನ್ ದ ಪೈಪ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅರ್ಥ ಏನು? ಒನ್ ಆನ್ ದ ವೇ, ಫಾಲೋಯಿಂಗ್ ಈಚ್ ಅದರ್, ಫಾರ್ ಅವೇ ಫ್ರಮ್ ಈಚ್ ಅದರ್, ರೆಡಿ ಫಾರ್ ಇನಾಗ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆಯೋ ಆನ್ ದ ವೇ. ಸೊ ವಿತ್ 3 ಸೂನ್ ಟು ಓಪನ್, ತಕ್ಷಣಕ್ಕೆ 3 ಓಪನ್ ಆಗ್ತಕ್ಕಂಥದ್ದು. ಆ್ಯಂಡ್ ಇನ್ನೊಂದು ಆನ್ ದ ವೇಲಿ ಇದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಆಪ್ಷನ್ ಎ. Next, the tensity demonstrated by the youngster was appreciated by all. The underlined words means ಅಂತ ಕೊಡ. Tensity ಅಂದರೆ ಏನಿಲ್ಲಿ? The tensity demonstrated by the youngster was appreciated by all. The underlined word means courage, intelligence, determination, ಆಡಿಯೋಸಿಟಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಟ್ಯಾನ್ಸಿಟಿಯ ಒಂದು ಅರ್ಥ ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಸಿ, ಡಿಟರ್ಮಿನೇಷನ್, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಪಿಕ್ ದ ಆಡ್ ವರ್ಡ್ ಔಟ್ ಅಂತ ಕೊಟ್ಟಿದ್ದಾರೆ. ಹಂಬಲ್, ಗ್ರೀಡಿ, ಮೀಕ್, ಅನ್ಅಸ್ಯೂಮಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಇದರಲ್ಲಿ ಈ ಒಂದು 4 ಆಪ್ಷನ್ ಏನು ಕೊಟ್ಟಿದ್ದಾರೋ
ಹಂಬಲ್ ಮತ್ತು ಮೀಕ್ ಮತ್ತು ಅನ್ಅಸ್ಯೂಮಿಂಗ್ ಅಂತ ಏನಿದೆಯೋ ಸೊ ಇದು ಮೂರು ಅರ್ಥನೂ ಒಂದೇ ಇದರಲ್ಲಿ ಬರುತ್ತೆ. ಹಂಬಲ್ ಇಟ್ ಮೀನ್ಸ್ ತುಂಬ ನಮ್ರತೆಯಿಂದ ಇರ್ತಕ್ಕಂಥದ್ದಾಗಿರ್ಬೋದು. ಮೀಕ್ ಅಂದರೆ ಸೌಮ್ಯ ಸ್ವಭಾವ ಅಂತ ಹೇಳ್ತಾರೆ, ಸೊ ಆ ಥರ ಇರ್ಬೋದು. ಅನ್ಅಸ್ಯೂಮಿಂಗ್ ಅಂದರೆ ನಿರಹಂಕಾರಿ, ಇಟ್ ಮೀನ್ಸ್ ಅಹಂಕಾರ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ. ಆ್ಯಂಡ್ ಗ್ರೀಡಿ ಅಂತ ಹೇಳಿದ್ರೆ ಸೆಲ್ಫಿಶ್, ದುರಂಕಾರಿಯಾಗಿರ್ಬೋದು ಅಥವಾ ಸ್ವಾರ್ಥ ಮನೋಭಾವನ ಹೊಂದಿರ್ತಕ್ಕಂಥದ್ದಾಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಗ್ರೀಡಿ ಅಂತಕ್ಕಂಥದ್ದು ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಸೊ ಹಂಬಲ್, ಮೀಕ್, ಅನ್ಅಸ್ಯೂಮಿಂಗ್ ಇದೆಲ್ಲ ಒಂದು ಒಳ್ಳೆಯ ಗುಣಗಳನ್ನು ಹೊಂದಿರ್ತಾರೆ, ಒಳ್ಳೆಯ ಸ್ವಭಾವನ ತೋರ್ತಕ್ಕಂಥ ವರ್ಡ್ಗಳಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಗ್ರೀಡಿ. ಆ್ಯಂಡ್ ನೆಕ್ಸ್ಟ್ ದ ಸಿಸರ್ಸ್ ಡ್ಯಾಶ್ ಆನ್ ದ ಡೆಸ್ಕ್ ಅಂತ ಕೊಟ್ಟಿದ್ದಾರೆ. ಸಿಸರ್ ಅಂತ ಹೇಳಿದ್ರೆ ಕತ್ರಿ, ಸಿಸರ್ಸ್ ಅಂದರೆ ಕತ್ರಿಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇದು ಫ್ಲೂರಲಲ್ಲಿ ಇರ್ತಕ್ಕಂಥ. ಫ್ಲೂರಲ್ ಅಂತ ಹೇಳಿದಾಗ ನಾವಿಲ್ಲಿ ಹೀಸ್ ಮತ್ತು ವಾಸ್ನ ಏನು ಮಾಡ್ತೀವಿ, ಹೀಸ್ ಮತ್ತು ವಾಸ್ನ ನಾವು ಸಿಂಗ್ಲರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಹಾರ್ ಮತ್ತು ಹಾರ್ಗೆ ವರ್ ಅಂತಕ್ಕಂಥದ್ದು, WRE ವರ್ ಏನಿದೆ ಸೊ ಇವೆರಡನ್ನ ನಾವು ಫ್ಲೂರಲಲ್ಲಿ ಯೂಸ್ ಮಾಡ್ತೀವಿ. ಸಿಸರ್ಸ್ ಅಂತಕ್ಕಂಥದ್ದು ಫ್ಲೂರಲ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಬಿ ಆರ್ನ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಆಲ್ಫಾಬೆಟಿಕ್ ಆರ್ಡರ್ ಅಂದರೆ ABCD ಪ್ರಕಾರ ಏನಿರುತ್ತೋ ಅದರ ಪ್ರಕಾರ ನೋಡ್ತಾ ಹೋಗಬೇಕಾಗುತ್ತೆ. ಫಸ್ಟ್ ಎಲ್ಲ ಏನೇ ಕೊಟ್ಟಿದ್ದಾರೆ, ಎ ಆದಮೇಲೆ ನಮ್ಗೆ ಬರ್ತಕ್ಕಂಥದ್ದು ಯಾವುದು. ಸೊ ABCD ನಾವು ಫಸ್ಟ್ ನೋಡ್ತಾ ಹೋದಾಗೆ ಎ ಆದಮೇಲೆ ಸೊ ಇಲ್ಲೇನು ಫಸ್ಟ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ, ಅದಾದ ನಂತರ ಆರ್ ಕೊಟ್ಟಿದ್ದಾರೆ. ಆರು IM ಮೇಯ್ನಾಗಿ ಬಂದಿರತಕ್ಕಂಥದ್ದು. ಎರಡನೇ ವರ್ಡಲ್ಲಿ ಇರ್ತಕ್ಕಂಥದ್ದು RIRM ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರ್ಗಿಂತ ಹೈ ಫಸ್ಟ್ ಬರುತ್ತೆ, ಹೈಗಿಂತ ಎಮ್ ಫಸ್ಟ್ ಬರುತ್ತೆ. ಸೊ ಯಾವ್ದು ಬರ್ತಕ್ಕಂಥದ್ದು, ಫಸ್ಟು ಎ ಬರುತ್ತೆ ಅದಂತೂ ಗೊತ್ತಿದೆ. ಅದಾದ ನಂತರ ಬರ್ತಕ್ಕಂಥ ನಮಗೆ ಹೈ ಬರುತ್ತೆ, ಹೈ ಆದಮೇಲೆ ಎಮ್ ಬರೋದು, ಎಮ್ ಆದಮೇಲೆ ಆರ್ ಬರ್ತಕ್ಕಂಥದ್ದು. ಸೊ ಇಲ್ಲಿ ಹೈ ಎಲ್ಲಿದೆ, ಹೈ ಫಸ್ಟ್ ಇದೆ. ಸೊ ಇಲ್ಲಿದೆ ನೋಡಿ AI ಆಪ್ಷನ್ ಸಿ ಇಲ್ಲಿ ಹೈ ಫಸ್ಟ್ ಬರುತ್ತೆ, ಅದಾದಮೇಲೆ ಎಮ್ ಬರ್ತಕ್ಕಂಥದ್ದು, ಅದಾದ ನಂತರ ಆರ್ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಫೈಂಡ್ ದ ಪೇರ್ ದಟ್ ಈಸ್ ಸಿಮಿಲರ್ ಟು ಗೂಸ್ ಗ್ಯಾಂಡರ್ ಅಂತ ಕೊಟ್ಟಿದ್ದಾರೆ. ಗೂಸ್ ಮತ್ತು ಗ್ಯಾಂಡರ್ ಅಂತಕ್ಕಂಥ ಇದು ಜೆಂಡರ್ಗೆ ಸಂಬಂಧಪಟ್ಟಂಥದ್ದು, ಫೆಮಿನೈನ್ ಜೆಂಡರ್ ಮತ್ತು ಮಸ್ಕ್ಯುಲಿನ್ ಜೆಂಡರ್ಗೆ ಸಂಬಂಧಪಟ್ಟಂಥದ್ದು. ಇದರ ಪ್ರಕಾರ ನೋಡ್ತಾ ಹೋದಾಗ ಹಾಕ್ಸ್ ಮತ್ತು ಹಾಕ್ಸಿನ್ ಬಂದಿದ್ದು ಸಿಂಗ್ಯುಲರ್ ಫ್ಲೂರಲಲ್ಲಿ ಬರ್ತಕ್ಕಂಥದ್ದು. ಮೌಸು ರ್ಯಾಟ್ ಬಂದು ಸಿನೋನಿಯಮ್ಸಲ್ಲಿ ಬರ್ತಕ್ಕಂಥದ್ದು. ಪೀಹೆನ್ ಪಿಕಾಕ್ ಸೊ ಇದು ಬಂದು ಫೆಮಿನೈನ್ ಮತ್ತು ಮಸ್ಕ್ಯುಲಿನ್ ಜೆಂಡರಲ್ಲಿ ಬರ್ತಕ್ಕಂಥದ್ದು. ಪೀಹೆನ್ ಫೆಮಿನೈನ್ ಜೆಂಡರು, ಪೀಕಾಕ್ ಅಂದರೆ ಮಸ್ಕ್ಯುಲಿನ್ ಜೆಂಡರ್. ಇಟ್ ಮೀನ್ಸ್ ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಹೇಳ್ತೀವಲ್ಲ ಅದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಸಿ. And next to Peter Piper picked a peck of pickled peppers and where is the peck of pickled peppers Peter Piper picked? How many peas are there in the sentence ಅಂತ ಕೊಟ್ಟಿದ್ದಾರೆ. ಎಷ್ಟು ಇಲ್ಲಿ ಪಿ ಅಂತಕ್ಕಂಥ ಒಂದು ಲೆಟರ್ಸ್ಗಳು ಎಷ್ಟು ಸಾರಿ ಬಂದಿದ್ದಾವೆ ಈ ಒಂದು ಸೆಂಟೆನ್ಸಲ್ಲಿ. ಸೊ ನಾವು ನೋಡ್ತಾ ಹೋದಾಗೆ 1 2 3 4 5 6 7 8 9 10 11 12 13 14 15 16 17 18 ಇದೆ. ಸೊ 18 ಅಂತ ಹೇಳಿದಾಗ 18 ಅಂತಕ್ಕಂಥದ್ದು. ಸೊ 18 ಇಲ್ಲಿ ಎಲ್ಲಿದೆ, 17 ಕೊಟ್ಟಿದ್ದಾರೆ, 16 ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ. ಸೊ 18ನ ಕೊಟ್ಟಿಲ್ಲ, ಹಾಗಾಗಿ ನನ್ ಆಫ್ ದೀಸ್ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಇಸ್ ಜನರಲಿ ಅಸೋಸಿಯೇಟೆಡ್ ಫಾರ್ ಒನ್ಸ್ ಆ್ಯನ್ಯುವಲ್ ಇನ್ಕಮ್. ಐಡೆಂಟಿಫೈ ದ ಗ್ರಾಮ್ಯಾಟಿಕಲಿ ಕರೆಕ್ಟ್ ಪ್ರೈಸ್ ಫಾರ್ ದ ಅಂಡರ್ಲೈನ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸೋಸಿಯೇಟೆಡ್ ಫಾರ್ ಒನ್ಸ್ ಅಂತ ಏನಿದೆಯೋ ಇಲ್ಲಿ ಯಾವುದನ್ನು ನಾವು ರೀಪ್ಲೇಸ್ ಮಾಡಬಹುದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಸ್ ಜನರಲಿ ಅಸೋಸಿಯೇಟೆಡ್ ಫಾರ್ ಒನ್ಸ್ ಆ್ಯನ್ಯುವಲ್ ಇನ್ಕಮ್. ಸೊ ಇಲ್ಲಿ ಡಿಪೆಂಡೆಂಟ್ ಆನ್ ಒನ್ಸ್ ಬರಬೇಕಾ, ಅಸೋಸಿಯೇಟೆಡ್ ವಿತ್ ಒನ್ಸ್ ಬರಬೇಕಾ, ರಿಲೇಟೆಡ್ ಟು ಒನ್ಸಾ, ನೋ ಕರಪ್ಷನ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಒಂದು ಕರಪ್ಷನ್ನ ಮಾಡೋ ಹಾಗಿಲ್ಲ, ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ನಾವು ನೋಡ್ತಾ ಹೋದಾಗೆ ಇನ್ಕಮ್ ಟ್ಯಾಕ್ಸ್ ಇಸ್ ಜನರಲಿ ಅಸೋಸಿಯೇಟೆಡ್ ವಿತ್ ಒನ್ಸ್. ಸೊ ಇದನ್ನಾರ ತೊಗೊಳ್ಬೋದು ಅಥವಾ ರಿಲೇಟೆಡ್ ಟು ಒನ್ಸ್ ಇದನ್ನಾರ ಸಹ ಇವೆರಡರಲ್ಲಿ ಯಾವುದಾದ್ರೂ ಸಹ ನಾವು ರೀಪ್ಲೇಸನ್ನು ಮಾಡಬಹುದಾಗಿರುತ್ತೆ. ಅಸೋಸಿಯೇಟೆಡ್ ವಿತ್ ಒನ್ಸ್ ಸೊ ONES ಏನು ಕೊಡಿದ್ರು, ಸೊ ಇದ್ರ ಬದಲು ONC ಒನ್ಸ್ ಒಮ್ಮೆ ಅಂತಕ್ಕಂಥದ್ದಾಗಿರುತ್ತೆ. ಅಥವಾ ರಿಲೇಟೆಡ್ ಟು ONE ಅಫಸ್ಟ್ರಫಿ ಎಸ್ ಇವೆರಡರಲ್ಲಿ ಯಾವುದಾದ್ರೂ ನಾವು ಯೂಸ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ವಿನೋದ ಹ್ಯಾಡ್ ಆಲ್ ಅಲಾಂಗ್ ಬೀನ್ ಕೈಂಡ್ ಟು ಜಗನ್. ಸೊ ಹಿ ಡ್ಯಾಶ್ ಬೈ ಬೀಯಿಂಗ್ ಲಾಯಲ್ ಟು ಹಿಮ್ ಅಂತ ಕೊಟ್ಟಿದ್ದಾರೆ. ವಿನೋದ ಹ್ಯಾಡ್ ಆಲ್ ಅಲಾಂಗ್ ಬೀನ್ ಕೈಂಡ್ ಟು ಜಗನ್. ಸೊ ಜಗನ್ಗೆ ಎಲ್ಲ ರೀತಿ ಕೈಂಡ್ ಅಂದರೆ ಸಹೃದಯಿ, ಒಳ್ಳೆಯ ಮನುಷ್ಯ, ಒಳ್ಳೆಯ ಮನೋಭಾವನ ಹೊಂದಿರ್ತಕ್ಕಂಥನು. ಸೊ ಜಗನ್ಗೆ ಕೊಡ್ತಕ್ಕಂಥ ಒಂದು ರೆಸ್ಪೆಕ್ಟ್ ಏನಿದೆಯೋ ಅದೆಲ್ಲ ನಾವು ಕೊಡ್ತಾನೆ ಅಂತ ಹೇಳಿದಾಗ ಸೊ ಹಿ ಡ್ಯಾಶ್ ಬೈ ಬೀಯಿಂಗ್ ಲಾಯಲ್ ಟು ಹಿಮ್. ಸೊ ಇವನಿಂದ ಅವ್ನಿಗೆ ಏನು ಕೊಡ್ತಾನೋ ಅದನ್ನೇ ಸಹ ಅವ್ನು ಇವನಿಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಒಂದು ಒಳ್ಳೆತನ ಮಾಡಿದ್ರೆ ನಾವು ಅವ್ರಿಗೂ ಒಳ್ಳೆದನ್ನೇ ಕೊಡ್ತೀವಿ, ಅಥವಾ ಅವ್ರು ನಮಗೆ ಕೆಟ್ಟದ್ದು ಮಾಡಿದ್ರೆ ನಾವು ಸಹ ಅವ್ರಿಗೆ ಕೆಟ್ಟದನ್ನೇ ಮಾಡ್ತೀವಿ ಅಂತಕ್ಕಂಥ ಒಂದು ಏನು ಮಾತಿದೆಯೋ ಸೊ ಆ ರೀತಿ ಇಲ್ಲೇನಾಗುತ್ತೆ ವಿನೋದ್ ಜಗನ್ಗೆ ಕೊಡ್ತಕ್ಕಂಥ ಏನು ಒಳ್ಳೆ ಮನಸ್ಸಿಂದ ಇದು ಮಾಡ್ತಾನೋ ಸೊ ಅದೇ ರೀತಿ ಈ ಜಗನ್ ಅಂತಕ್ಕಂಥನು ಅವನಿಗೂ ಸಹ ಏನು ಮಾಡ್ತಾನೆ ರಿಮೆಂಡೆಂಟ್ ರೆಸಿಪ್ರೋಕೇಟೆಡ್ ರಿಟಾಲೇಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ರೆಸಿಪ್ರೋಕೇಟ್. ಸೊ ಕೊಡ್ತಕ್ಕಂಥದ್ದನ್ನ ವಾಪಸ್ ಕೊಡ್ತಕ್ಕಂಥದ್ದು ರೆಸಿಪ್ರೋಕೇಟೆಡ್ ಅಂದರೆ.
ನೆಕ್ಸ್ಟ್ ವಾಟ್ ಮೇಕ್ಸ್ ಲೈಫ್ ಇಂಟ್ರೆಸ್ಟಿಂಗ್ ಇಸ್ ಕಾನ್ಸ್ಟೆಂಟ್ ವೇರಿಯೇಷನ್ ಆ್ಯಂಡ್ ಚೇಂಜ್ ಮೀನ್ಸ್ ವಾಟ್ ಮೇಕ್ಸ್ ಲೈಫ್ ಇಂಟ್ರೆಸ್ಟಿಂಗ್ ಈಸ್ ಕಾನ್ಸ್ಟೆಂಟ್ ವೇರಿಯೇಷನ್ ಆ್ಯಂಡ್ ಚೇಂಜ್ means live and let live, the unexpected always happens, variety is the spice of life, there is many a good tune played on the old fiddle ಅಂತ ಕೊಟ್ಟಿದ್ದಾರೆ. ಸೊ ಹ್ಯಾಂಡ್ ಸೈಡ್ ಬಂದು ಆಪ್ಷನ್ ಸಿ ಇದೆ, ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್. ಇಟ್ ಮೀನ್ಸ್ ಇದು ವಾಟ್ ಮೇಕ್ಸ್ ಲೈಫ್ ಇಂಟ್ರೆಸ್ಟ್ ಆಗಿರ್ಬೇಕಂತ ಹೇಳಿದ್ರೆ ಇಸ್ ಕಾನ್ಸ್ಟೆಂಟ್ ವೇರಿಯೇಷನ್ ಆ್ಯಂಡ್ ಚೇಂಜ್ ಆಗ್ತಕ್ಕಂಥದ್ದು, ವೇರಿಯೇಷನ್ ಆಗ್ತಕ್ಕಂಥದ್ದು, ಕಾನ್ಸ್ಟೆಂಟ್ ಎಲ್ಲ ಸಹ ಒಂದು ಲೈಫಲ್ಲಿ ಬರ್ತಕ್ಕಂಥದ್ದೇ. ವೆರೈಟಿ ಇಸ್ ದ ಸ್ಪೈಸ್ ಆಫ್ ಲೈಫ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಣ್ಣ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಸೊ 2 ಸಹ 3 ಮತ್ತು 2 5 ಕ್ವಶನ್ ಕೊಟ್ಟಿದ್ದಾರೆ. ಸೊ ಈಗ ನಾವು ಪ್ಯಾರಾಗ್ರಾಫ್ ಏನಿದೆಯೋ ಪ್ಯಾಸೇಜ್ ಏನಿದೆಯೋ ಸೊ ಅದನ್ನು ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ದ ಆಥರ್ ಹ್ಯಾಪಿಯೆಸ್ಟ್ ಟು ಬಿ ಅ ಸೈಕಾಲಜಿಸ್ಟ್, ಡಾಕ್ಟರ್, ಅಕೌಂಟೆಂಟ್, ಎಕನಾಮಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸೊ ನೋಡಿ ಇಲ್ಲಿ ಕೊಟ್ಟಿರೋ ಈ ಒಂದು ಪ್ಯಾಸೇಜ್ ಏನೇ ಇದನ್ನು ಓದ್ಕೊಂಡು ನೋಡ್ತಾ ಹೋದಾಗ ಇಲ್ಲಿ ಆಥರ್ ಹ್ಯಾಪಿಯೆಸ್ಟ್ ಟು ಬಿ, ಸೊ ಆಥರ್ ಯಾವುದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅಂತ ಹೇಳಿದಾಗ ಇಲ್ಲಿ ಸೈಕಾಲಜಿಸ್ಟ್ ಬಗ್ಗೆ ಅನ್ನೋಲ್ಲ, ಡಾಕ್ಟರು, ಅಕೌಂಟೆಂಟು ಅಲ್ಲ, ಎಕನಾಮಿಸ್ಟ್. ಸೊ ನೋಡಿದ ವಿತೌಟ್ ಲೀಗಲ್ ಆರ್ ಎಕನಾಮಿಕ್ ಸ್ಟೇಟಸ್, ಇಟ್ ಮೀನ್ಸ್ ಇಲ್ಲಿ ಮಾತಾಡ್ತಕ್ಕಂಥದ್ದು ಒಂದು ಎಕನಾಮಿಕ್, ಇಟ್ ಮೀನ್ಸ್ ನೋಡಿ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ವಿಲ್ ಬಿ ಹ್ಯಾಂಡಿಕ್ಯಾಪ್ಡ್ ಆಸ್ ಲಾಂಗ್ ಆಸ್ ವುಮೆನ್ ರಿಮೈನ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸು, ಅನ್ಎಜುಕೇಟೆಡು, ವಿತೌಟ್ ಎನಿ ವಾಯ್ಸ್, ಫ್ಯಾಮಿಲಿ ಆರ್ ಕಮ್ಯುನಿಟಿ. ಸೊ ಇಲ್ಲಿ ಟೋಟಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ಎಕನಾಮಿಕ್ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು, ಸೊ ಹಾಗಾಗಿ ಎಕನಾಮಿಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ 87 ಕ್ವಶನ್ ಇದೆ, ಆಫ್ಟರ್ ರೀಡಿಂಗ್ ದ ಪ್ಯಾರಾಗ್ರಾಫ್ ವಿಚ್ ಒನ್ ಆಫ್ ದೀಸ್ ಆರ್ ಪ್ರಾಬ್ಲಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಲ್ ಆಫ್ ದ ದೀಸ್. ಯಾಕಂತ ಹೇಳಿದ್ರೆ ಇಲ್ಲಿ ಮೇಯ್ನಾಗಿ ಕೊಟ್ಟಿದ್ದಾರೆ ನೋಡಿ, ವಿ ಕ್ಯಾನ್ ಎನ್ಹೆನ್ಸ್ ಡೆವಲಪ್ಡ್ ಬೈ ಇಂಪ್ರೂವಿಂಗ್ ಹ್ಯೂಮನ್ ಪವರ್ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಬೈ ಗಿವಿಂಗ್ ಹ್ಯೂಮನ್ ಆಪರ್ಚುನಿಟಿ ಟು ಡೆವಲಪ್ ದೆಮ್ಸೆಲ್ಫ್ ಅಂತ. ಸೊ ಫಸ್ಟ್ ಒನ್ ಆಯಿತು. ಆ್ಯಂಡ್ ಲ್ಯಾಕ್ ಆಫ್ ಎಕನಾಮಿಕ್ ಇಂಡಿಪೆಂಡೆನ್ಸ್, ಸೊ ಇಲ್ಲಿ ಮಾತಾಡೋದೇ ಇಂಡಿಪೆಂಡೆನ್ಸ್ ಬಗ್ಗೆ, ಸೊ ಹಾಗಾಗಿ ಇದು ಸಹ ಆನ್ಸರ್ ಆಗುತ್ತೆ. ಆ್ಯಂಡ್ ಪೂರ್ ಮಾರ್ಚುಲಿಟಿ ರೇಟ್ಸ್, ಸೊ ನೋಡಿ ಕೊಟ್ಟಿದ್ದಾರೆ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸು, ಅನ್ಎಜುಕೇಟೆಡು, ವಿತೌಟ್ ಎನಿ ವಾಯ್ಸ್ ಇನ್ ಫ್ಯಾಮಿಲಿ, ಸೊ ಇದೆಲ್ಲ ಬರ್ತಕ್ಕಂಥ. ಆ್ಯಂಡ್ ಇನ್ ಮ್ಯಾರಿಡ್ ವೆನ್ ದೇ ಆರ್ ಪ್ರಾಕ್ಟಿಕಲಿ ಚಿಲ್ಡ್ರನ್ ಆ್ಯಂಡ್ ಮೆನಿ ದೆಮ್ ಆಫ್ ಡೈ ಬಿಫೋರ್ ದೇ ಆರ್ ಸ್ಕೂಲ್ ಏಜ್, ಸೊ ಇದೆಲ್ಲ ಬರ್ತಕ್ಕಂಥದ್ದು. ಹಾಗಾಗಿ ಇದರ ಅಡಿಯಲ್ಲಿ ಯಾವುದರ ಅಡಿಯಲ್ಲಿ ಎಕನಾಮಿಕ್ಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥದ್ದು. ಸೊ ಪ್ರಾಬ್ಲಮ್ಸ್ಗಳು, ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ನಾವು ಈ ಒಂದು ಪ್ಯಾಸೇಜ್ನ ರೀಡ್ ಮಾಡಬೇಕಾದ್ರೆ ರೀಡ್ ಮಾಡಿ ಅದರ ಒಂದು ಸಾರಾಂಶ ಏನಿರುತ್ತೋ ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಇದರ ಆನ್ಸರ್ನ ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಸ್ಟು ವಿಚ್ ಈವೆಂಟ್ ಡಸ್ ದ ಪ್ಯಾರಾಗ್ರಾಫ್ ರೆಫರ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಸೊ ಇಲ್ಲಿ ಯಾವುದೇ ಒಂದು ಆನ್ಸರ್ನ ಕೊಟ್ಟಿಲ್ಲ. ಸೊ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಪ್ಯಾಸೇಜ್ ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಇವೆಂಟ್ ಯಾವ ಒಂದು ಟೈಮಲ್ಲಿ ನಡೀತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ August 15, 1947ಗೆ ಸಂಬಂಧಪಟ್ಟಂಥ ಒಂದು ಇದು ಪ್ಯಾಸೇಜ್ ಆಗಿರುತ್ತೆ. ನೆಕ್ಸ್ಟ್ ಮೇಡರ್ ಟ್ರೈಸ್ ವಿತ್ ಡೆಸ್ಟಿನಿ ಮೀನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಅರ್ಥ ಏನು ಅಂತ ಕೇಳಿರ್ತಕ್ಕಂಥದ್ದು. ಸೊ ಇದರ ಒಂದು ಅರ್ಥ ಅಂತ ನೋಡ್ತಾ ಹೋದಾಗೆ ಆಪ್ಷನ್ ಸಿ ಆ್ಯನ್ ಅಪಾಯಿಂಟ್ಮೆಂಟ್ ವಿತ್ ಡೆಸ್ಟಿನಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಹೂ ಈಸ್ ದ ಆಥರ್ ರೆಫರಿಂಗ್ ಟು ಹ್ಯಾಸ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ಅವರ್ ಜನರೇಷನ್ ಅಂತ ಕೊಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು, ಲೋಕಮಾನ್ಯ ತಿಲಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1947ಗೆ ಸಂಬಂಧಪಟ್ಟಂತೆ ಮೇಯ್ನ್ ಆಗಿ ಇಲ್ಲಿ ಗ್ರೇಟೆಸ್ಟ್ ಮ್ಯಾನ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿಯವರು. ಸೊ ಇಷ್ಟು ಬಂದು ಇಂಗ್ಲೀಷ್ ಪೇಪರು 2009 PDO ಪ್ರಶ್ನೆ ಪತ್ರಿಕೆ. ಈ ಒಂದು ಟೈಪಲ್ಲಿ ಅಥವಾ ಈ ಒಂದು ಇದರಲ್ಲಿ ಈ ಒಂದು ಗ್ರಾಮರ್ಗೆ ಇದನ್ನೇ ಕೊಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಬಂದಿರತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳಿದೆಯೋ ಅದರ ಮೇಲೆ ನೀವು ಗ್ರಾಮರ್ ಬುಕ್ನ ತೊಗೊಂಡು ನೀವು ರೆಫರ್ನ ಮಾಡ್ತಾ ಹೋಗಬೇಕಾದ್ರೆ. ಆ್ಯಂಡ್ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಮೆಂಟಲಿಟಿಗೆ ಅರ್ಥ ಆಗ್ತಕ್ಕಂಥ ಒಂದು ಗ್ರಾಮರ್ ನೋಟ್ಸನ್ನು ನೀವೇ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಅದರ ಒಂದು ನೋಟ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಆ್ಯಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಾಮರಲ್ಲಿ ಸೊ ಮೇಯ್ನಾಗಿ ಇಲ್ಲಿ ಜೆಂಡರ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಐಡಿಯಮ್ಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಮತ್ತು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕೊಟ್ಟಿದ್ದಾರೆ, ಸಿನೋನಿಮ್ಸ್ ಕೊಟ್ಟಿದ್ದಾರೆ, ಆಪೋಸಿಟ್ ವರ್ಡ್ಸ್ ಕೊಟ್ಟಿದ್ದಾರೆ, ಅಂಡರ್ಲೈನಿಂಗ್ ವರ್ಡ್ಸ್ ಮೀನಿಂಗನ್ನು ಕೇಳಿದ್ದಾರೆ. ಸೊ ಈ ರೀತಿ ಮತ್ತು ಇಲ್ಲಿ ಅರೇಂಜ್ ದ ಆಲ್ಫಾಬೆಟಿಕ್ ಆರ್ಡರನ್ನು ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಫ್ಲೂರಲ್ ಫಾರ್ಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದೆಲ್ಲ ಸ್ಪೆಲ್ ವರ್ಡ್ ಕರೆಕ್ಟ್ಲಿ ವರ್ಡ್ ಕೇಳಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಿಮಿಲರ್ ಟು ದ ನೆಕ್ಸ್ಟ್ ವರ್ಡ್ ಕೇಳಿರ್ತಕ್ಕಂಥದ್ದು. ಸೊ ಆ್ಯಂಡ್ ಪ್ರಫಿಕ್ಸ್ ಕೇಳಿದ್ದಾರೆ. ಸೊ ಈ ರೀತಿ ನಾವು ಒಂದು ನೋಟ್ಸ್ಗಳನ್ನು ನಾವು ರೆಫರ್ನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಟ್ಸ್ನ ಸಹ ನಾವು ನಮ್ಮದೇ ಒಂದು ಹ್ಯಾಂಡ್ ನೋಟ್ಸ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು.